ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಒಂದು ವೆರಿ ಸಿಂಪಲ್ ಮಕ್ಕಳಿಗೆ ರೆಸಿಪಿ ಸ್ನ್ಯಾಕ್ ರೀತಿ ಕೊಡಬಹುದು, ಬ್ರೇಕ್ಫಾಸ್ಟ್ ರೀತಿ ಕೊಡಬಹುದು. ಯಾವುದು ಹೇಗೆ ಮಾಡೋದು ಆ್ಯಂಡ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಈ ರೆಸಿಪಿನ ಮಕ್ಕಳಿಗೆ ಕೊಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲಲ್ಲಿ 6 ತಿಂಗಳಿಂದ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ರೆಸಿಪಿ ಮತ್ತು ಸ್ನ್ಯಾಕ್ ರೆಸಿಪಿ ನಿಮಗೆ ನನ್ನ ಚಾನೆಲಲ್ಲಿ ಸಿಗುತ್ತೆ. ಈ ರೆಸಿಪಿ ಆಲೂ ಟಿಕ್ಕಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತಂದರೆ, ಒಂದು ದೊಡ್ಡ ಗಾತ್ರದ ಆಲೂಗೆಡ್ಡೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಟಾಣಿ, ಒಂದು ಚಿಕ್ಕ ಬೌಲಷ್ಟು ಬಟಾಣಿನ ಎರಡನ್ನೂ ನಾನು ಕುಕ್ಕರಲ್ಲಿ 3 ವಿಷಲ್ನ ತೊಗೊಂಡಿದ್ದೆ. ಚೆನ್ನಾಗಿ ಬೆಂದಿದೆ. ಬಟಾಣಿನ ನಾನು ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ರವೆ ತೊಗೊಂಡಿದ್ದೀನಿ. ಈ ರವೆ ಮಾಮೂಲಿ ಮೀಡಿಯಮ್ ರವೆ ಅಂತ ಬರುತ್ತಲ್ಲ ಅದನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಸ್ವಲ್ಪ ಅರೋಮಾಗೆ ಆ್ಯಂಡ್ ಜೀರ್ಣ ಆಗೋದಕ್ಕೆ ಮಕ್ಕಳಿಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕಾಗತ್ತೆ, ಸ್ವಲ್ಪ ಪ್ರಮಾಣ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪೌಡರ್. ನಾನು ಮನೆಯಲ್ಲೇ ಮೆಣಸಿನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿಯೊಂದು ರೆಸಿಪೀಸ್ಗೆ ಆ್ಯಂಡ್ ಮೋಸ್ಟ್ ಆಫ್ ದ ರೆಸಿಪೀಸ್ಗೆ ನಾನು ಅದಿತಿಗೆ ಯೂಸ್ ಮಾಡ್ತೀನಿ ಈ ಮೆಣಸಿನ ಪೌಡರ್ನ. ಆ್ಯಂಡ್ ಇದಕ್ಕೆ ಟೇಸ್ಟ್ ಕೊಡೋದು ಗರಂ ಮಸಾಲ ಮಕ್ಕಳಿಗೆ ಕೊಡ್ಬೋದು. 6 ಮಂತ್ಸಿಂದ ಮಕ್ಕಳಿಗೆ ಸ್ಪೈಸಸ್ನ ಆ್ಯಡ್ ಮಾಡಬಹುದು ನಾವು, ಮಕ್ಕಳಿಗೆ ತುಂಬ ಒಳ್ಳೆಯದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಅಂತಂದರೆ ಕೋರಿಯಾಂಡರ್ ಲೀವ್ಸ್. ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಪ್ರತಿಯೊಂದು ಡಿಶಸ್ ಅಂತಂದರೆ ಮೋಸ್ಟ್ ಆಫ್ ದ ಡಿಶಸಲ್ಲಿ ನಾವು ಯೂಸ್ ಮಾಡೋದ್ರಿಂದ ರಕ್ತ ಚೆನ್ನಾಗಿ ಸೇರುತ್ತೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇವಾಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಹೇಗೆ ಸ್ಟೆಪ್ಸ್ ಅಂತ ಹೇಳೋದಾದರೆ, ಮೊದಲಿಗೆ ಆಲೂಗೆಡ್ಡೆ ಮತ್ತು ಬಟಾಣಿನ ನಾವು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹ್ಯಾಂಡ್ ಮ್ಯಾಶೇ ಯೂಶ್ವಲಿ ಪ್ರಿಫರ್ ಮಾಡ್ತೀನಿ. ಕ್ಲೀನಾಗಿ ಹ್ಯಾಂಡ್ ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಅರ್ಧ ಬೌಲಷ್ಟು ಮೀಡಿಯಮ್ ರವೆ ತೊಗೊಂಡಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಜೀರಿಗೆ ಒಂದು 1/4 ಚಮಚದಷ್ಟು ಸಾಕು, ಜಾಸ್ತಿ ಬೇಡ. ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಈ ಆಲೂ ಟಿಕ್ಕಿಗೆ. ಅದಾದಮೇಲೆ ಸ್ವಲ್ಪ ಉಪ್ಪು ಆ್ಯಂಡ್ ಮೆಣಸಿನ ಪೌಡರು. ಇದಕ್ಕೆ ನಾವು ಯಾವುದೇ ರೀತಿ ಚಿಲ್ಲಿ ಆ್ಯಡ್ ಮಾಡ್ತಿಲ್ಲ ಅಂತಂದರೆ ಖಾರಕ್ಕೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಆ್ಯಂಡ್ ಗರಂ ಮಸಾಲ ಹಾಕ್ಕೊಳ್ತಿದ್ದೀವಿ. ಆ್ಯಂಡ್ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ರವೆ ಮಕ್ಕಳಿಗೆ ಕೊಡೋದ್ರಿಂದ ಎನರ್ಜಿ ಫುಡ್ ಆಗಿ ಮಕ್ಕಳಿಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲೂಗೆಡ್ಡೆ ಮತ್ತು ಬಟಾಣಿ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ, ಕೈಗೆ ಅಂಟಬಾರ್ದು, ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಯಾವ ಶೇಪ್ ಆರ ಮಾಡ್ಕೊಳ್ಬಹುದು ಅಂತಂದರೆ, ಇದು ಟಿಕ್ಕಿ ಆಗಿರೋದ್ರಿಂದ ರೌಂಡ್ ಆರ ಮಾಡ್ಕೋಬೋದು ಅಥವಾ ಉದ್ದ ಸ್ಟಿಕ್ಸ್ ಥರನೂ ಮಾಡ್ಕೊಳ್ಬೋದು. ಅದಿತಿಗೆ ಯೂಶ್ವಲಿ ನಾನು ಬೇರೆ ಕಟ್ಲೆಟ್ ಮಾಡಿದಾಗ ರೌಂಡ್ ಮಾಡ್ತಿದ್ದೆ. ಸೊ ಈ ಸಲ ಡಿಫ್ರೆಂಟಾಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಉದ್ದ ಮಾಡಿದ್ದೆ, ಸ್ಟಿಕ್ಸ್ ಥರ. ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ನ ಗ್ರೀಸ್ ಮಾಡಿಕೊಂಡು ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಳ್ತೀನಿ ನಾನು ಯೂಶ್ವಲಿ ಈ ರೀತಿ ಟಿಕ್ಕೀಸು ಕಟ್ಲೆಟ್ಸ್ ಮಾಡಿದಾಗ. ತುಪ್ಪ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೆಂಚು ಚೆನ್ನಾಗಿ ಕಾಯ್ದಿದೆ ಅಂತ ಅಂದಮೇಲೆ ನಾವು ಈ ಟಿಕ್ಕೀಸ್ನ ನಾವು ಹೆಂಚು ಮೇಲೆ ಇಡಬೇಕಾಗತ್ತೆ. ಇಟ್ಸ್ ಅ ವೆರಿ ಕ್ವಿಕ್ ರೆಸಿಪಿ. ಮಕ್ಕಳಿಗೆ ನಾವು ಅದೇ ರೆಸಿಪಿ ಕೊಟ್ಟು ಬೋರ್ ಆಗಿಬಿಟ್ಟಿದೆ, ಮಕ್ಕಳು ಊಟ ಮಾಡ್ತಿಲ್ಲ ಅಂತಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲೂ ಮತ್ತು ಬಟಾಣಿನ ಕೊಡೋದ್ರಿಂದ ಎನರ್ಜಿ ಫುಡ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಮಕ್ಕಳ ಒಂದು ಬೆಳವಣಿಗೆಗೆ ಈ ಎನರ್ಜಿ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ಬಟಾಣಿ ತುಂಬ ಒಳ್ಳೆಯದು. ಆಲೂಗೆಡ್ಡೆಯಲ್ಲಿರುವಂತಹ ಫಾಲೇಟ್, ಜಿಂಕ್ ಮತ್ತು ವಿಟಮಿನ್ B6 ಮಕ್ಕಳ ಡೆವಲಪ್ಮೆಂಟ್ಗೆ ತುಂಬ ಸಹಕಾರಿಯಾಗುತ್ತೆ. ಈ ರೆಸಿಪಿನ ಸ್ನ್ಯಾಕ್ ರೀತಿಯಲ್ಲೂ ಕೊಡಬಹುದು, ಲಂಚ್ ರೀತಿಯಲ್ಲೂ ಕೊಡ್ಬೋದು ಆ್ಯಂಡ್ ಬ್ರೇಕ್ಫಾಸ್ಟ್ ರೀತಿಯಲ್ಲೂ ಕೊಡ್ಬೋದು. ನಾನು ಅದಿತಿಗೆ ಇದನ್ನು ಬ್ರೇಕ್ಫಾಸ್ಟ್ ರೀತಿಯೇ ಕೊಟ್ಟಿದ್ದೆ. ಏನಕ್ಕಂತಂದರೆ ಆಲೂ ಅನ್ನೋದು ಮಕ್ಕಳ ಹೊಟ್ಟೆನ ಫಿಲ್ ಮಾಡುತ್ತೆ. ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ. ಈ ರೆಸಿಪಿನ ನಾವು ಮಕ್ಕಳಿಗೆ ಯಾವಾಗ ಕೊಡೋದು ಅಂತಂದರೆ, ಮಕ್ಕಳಿಗೆ 7 ತಿಂಗಳು 8 ತಿಂಗಳು ಟೈಮಲ್ಲಿ ಕೊಡ್ಬೋದು. ಬರೀ ಆಲೂಗೆಡ್ಡೆನ ನಾವು ಇನಿಷಿಯಲಿ ಕೊಡಬೇಕಾಗತ್ತೆ. ಅದಾದಮೇಲೆ 9 ತಿಂಗಳು 10 ತಿಂಗಳಾದಮೇಲೆ ಮಕ್ಕಳಿಗೆ ಬಟಾಣಿನ ಆ್ಯಡ್ ಮಾಡ್ಬೋದು. ಯಾಕಂತಂದರೆ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಬಟಾಣಿ ಅನ್ನೋದನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ನಾವು ಹಾಕ್ಕೊಳ್ಬೇಕಾಗತ್ತೆ. ಏನಕ್ಕಂತಂದರೆ ಕೆಲವೊಂದು ಸಲ ಬಟಾಣಿ ಅನ್ನೋದು ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ನಾನು ಇದರಲ್ಲಿ ಜೀರಾನ ಆ್ಯಡ್ ಮಾಡಿದ್ದೀನಿ. ಸೊ ಈ ರೀತಿ ರೆಸಿಪಿ ರೆಡಿ ಆಯಿತು. ಅದಿತಿಸ್ ಫೇವ್ರೆಟ್. ಅದಿತಿಗೆ ಪ್ರತಿಯೊಂದು ರೆಸಿಪೀಸ್ನ ಕೊಡುವಾಗ ಸರ್ಪ್ರೈಸ್ ಅಂತ ಹೇಳಿಕೊಡ್ತೀನಿ. ಅದಿತಿಗೆ ತುಂಬ ಇಷ್ಟ ಆಗುತ್ತೆ ಆ ಸರ್ಪ್ರೈಸ್ನ ತಗೊಳ್ಳೋದಕ್ಕೆ. ಆ್ಯಂಡ್ ನೋಡ್ತಾರೆ ಯಾವ ರೆಸಿಪಿ ಅಂತ, ಅದಾದಮೇಲೆ ಅವ್ರು ಟೇಸ್ಟ್ ಮಾಡೋದಕ್ಕೆ ಶುರು ಮಾಡೋದು. ಆ್ಯಂಡ್ ಅದಿತಿನೂ ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲೇ ಇದ್ದಾರಲ್ಲ, ಶಿ ಈಸ್ ಸ್ಟಿಲ್ 17 ಮಂತ್ಸ್. ಕೊಟ್ಟಾಗ ಇನಿಷಿಯಲಿ ಬೇಡ, ಬೇಕು, ತಿಂತೀನಿ, ತಿನ್ನಲ್ಲ, ಬಿಸಿ ಇದೆ ಆ ರೀತಿ ಎಲ್ಲ ಹೇಳಿ ಆಮೇಲೆ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಆಲೂ ಮತ್ತು ಬಟಾಣಿ ಟಿಕ್ಕಿ ರೆಡಿ ಆಯಿತು. ಆಲೂ ಮಟರ್ ಟಿಕ್ಕಿ ಅಂತ ನೀವು ಇದನ್ನು ಹೆಸರಿಡ್ಬೋದು.
ಆ್ಯಂಡ್ ಅದಿತಿಗೂ ನಾನು ಅದೇ ರೀತಿ ಹೇಳ್ಕೊಟ್ಟಿದ್ದೆ. ಆಲೂ ಮಟರ್ ಟಿಕ್ಕಿ ಅಂತ ಚೆನ್ನಾಗಿ ಹೇಳ್ತಾರೆ ಅದಿತಿ. ಎಲ್ಲ ರೆಸಿಪೀಸ್ನೂ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಈ ಸಿಂಪಲ್ ರೆಸಿಪಿ ವೆರಿ ಕ್ವಿಕ್ಲಿ ನಾವು ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಂಡ್ಬಿಟ್ರೆ ಒಂದು 5 ಮಿನಿಟ್ಸಲ್ಲಿ ಈ ಟಿಕ್ಕಿ ರೆಡಿ ಆಗೋಗ್ಬಿಡತ್ತೆ. ಸೊ ನೀವು ಮಕ್ಕಳಿಗೆ ಈ ಒಂದು ಟಿಕ್ಕೀಸ್ನ ರೆಡಿ ಮಾಡಿಕೊಡಿ ಅಂತಂದರೆ ಪ್ರಿಪೇರ್ ಮಾಡ್ಕೊಳ್ಳಿ. ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ನಿಮ್ಮ ಮಗು ತಿಂದಿದ್ದು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ರೈಟ್ ಅವೇ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಸಾಕಷ್ಟು ಫುಡ್ ರೆಸಿಪೀಸು ಮಕ್ಕಳಿಗಾಗಿ ನಾನು ಅಪ್ಲೋಡ್ ಮಾಡುವಂತಹ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಆ ಒಂದು ಪ್ಲ್ಯಾನ್ ಈಡೇರಬೇಕು ಅಂತಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಟು ಮೈ ವಿಡಿಯೋಸ್ ಆರ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ನೀವು ಅದನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮಾಡೇ ಮಾಡ್ತೀರಾ ಅನ್ನುವಂಥ ನಂಬಿಕೆಯೂ ಸಹ ಇದೆ. ಸೊ ನಿಮ್ಮೆಲ್ಲರಿಗೂ ಈ ಆಲೂ ಟಿಕ್ಕಿ ಇಷ್ಟ ಆಗಿದೆ, ನೀವು ಇದನ್ನು ಟ್ರೈ ಮಾಡ್ತೀರಾ ಅನ್ನುವಂತಹ ನಂಬಿಕೆಯಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಆ್ಯಂಡ್ ಇನ್ನೂ ಡಿಫ್ರೆಂಟ್ ಕಂಟೆಂಟ್ ನನ್ನ ಚಾನಲಲ್ಲಿ ಇದೆ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನ್ಯೂ ಮಾಮೀಸ್ಗೆ, ನ್ಯೂ ಪೇರೆಂಟ್ಸ್ಗೆ ಹೆಲ್ಪ್ ಆಗುವಂತಹ ಕಂಟೆಂಟ್ಸ್ ನನ್ನ ಚಾನಲಲ್ಲಿ ಇದೆ. ಸೊ ಇವಾಗಲೇ ಹೋಗಿ ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನೊಂದು ರೆಸಿಪೀಸ್ ಜೊತೆ ಮಕ್ಕಳಿಗಾಗಿ ಯಮ್ಮಿ ಟಮ್ಮಿಗಾಗಿ ನಾನು ವಾಪಸ್ ಬರ್ತೀನಿ. ಸೊ ಬಾಯ್, ಸಿ ಯು, ಲವ್ ಯು ಆಲ್.